ಮಮತಾ ದೀದಿಯ ದಾದಾಗಿರಿ ಹೇಳಿ ಕೇಳಿ ವರ್ಷಕ್ಕೊಮ್ಮೆ ನವರಾತ್ರಿಯಲ್ಲಿ ದುರ್ಗಾ ಪೂಜೆಯನ್ನು ನಾಡ ಹಬ್ಬದಂತೆ ಭರ್ಜರಿಯಾಗಿ ಆಚರಿಸುವ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಅಲ್ಲಿನ ಮುಖ್ಯಮಂತ್ರಿಯಾಗಿ ಸತತವಾಗಿ 3 ಅವಧಿಗೆ ಮುಂದುವರಿತಾ ಇರೋ ಮಮತಾ ಬ್ಯಾನರ್ಜಿ ಖಂಡಿತವಾಗೂ ಭಾರತದ ರಾಜಕೀಯ ಕ್ಷಿತಿಜದಲ್ಲಿ ದುರ್ಗಾ ಸ್ವರೂಪಿಣಿ ಅಂತಲೇ, ಕಾಳಿ ಸ್ವರೂಪಿಣಿ ಅಂತಲೇ ವಿಜೃಂಭಿಸ್ತಾ ಬಂದಿರೋ ಒಬ್ಬ ಪ್ರಚಂಡ ನಾಯಕಿ. ಆಕೆಯ ನಾಯಕತ್ವದ ಗುಣಗಳು, ಆಕೆಯ ಹೋರಾಟದಲ್ಲಿ ಪ್ರದರ್ಶಿಸುವ ಒಂದು ದಿಟ್ಟತನ ಇತ್ಯಾದಿಗಳೆಲ್ಲ ಭಾರತದ ರಾಜಕಾರಣದಲ್ಲೇ ಒಂದು ಪ್ರದರ್ಶನ ಕಲೆಯ ಮಟ್ಟಕ್ಕೆ ಬಂದ್ಬಿಟ್ಟಿವೆ. ಮಮತಾ ಬ್ಯಾನರ್ಜಿ ಯಾವಾಗ ಸಿಟ್ಟಿಗೇಳ್ತಾರೆ, ಯಾವಾಗ ಚೀರಾಡ್ತಾರೆ, ಯಾವಾಗ ಬೀದಿ ಹೋರಾಟ ಮಾಡ್ತಿರ್ತಾರೆ. ಆಕೆ ಮುಖ್ಯಮಂತ್ರಿ ಪದವಿಯಲ್ಲಿ ಇದ್ಕೊಂಡ್ಬಿಟ್ಟೆ ಬಹುಶಃ ವಾರಕ್ಕೊಂದು ದಿವಸ ಆದರೂ ಕೂಡ ಒಂದು ಪ್ರತಿಭಟನಾ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಾರೆ. ಕೈಯಲ್ಲಿ ಪ್ಲೆಕಾರ್ಡ್ ಹಿಡ್ಕೊಂಡ್ಬಿಟ್ಟು ಪ್ರತಿಭಟನಾ ಪಾದಯಾತ್ರೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಂದಿಲ್ಲೊಂದು ನೆಪ ಸಿಕ್ಕರೆ ಸಾಕು, ದಿಢೀರ್ನೇ ಕಣಕ್ಕಿಳಿದ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಾರೆ. ಆದರೆ ಪಶ್ಚಿಮ ಬಂಗಾಳದ ಜನ ಮಮತಾ ಬ್ಯಾನರ್ಜಿನ ಕಳಿಸಿದ್ದು ಸುಮಾರು 33 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದ ಭದ್ರಕೋಟೆ ಅಂತಿದ್ದ, ಎಡಪಂಥೀಯರ ಭದ್ರಕೋಟೆ ಆಗಿದ್ದ ಪಶ್ಚಿಮ ಬಂಗಾಳದ ಅವನತಿಯ ದಿನಗಳನ್ನು ಸಮಾಪ್ತಿಗೊಳಿಸಿ ಒಂದು ಹೊಸ ಮನ್ವಂತರವನ್ನು ತರಬಹುದು ಅನ್ನೋ ನಿರೀಕ್ಷೆಯಿಂದ ಪಶ್ಚಿಮ ಬಂಗಾಳದ ಮತದಾರರು, ಅಲ್ಲಿನ ಪ್ರಜ್ಞಾವಂತ ಮತದಾರರು, ಸುಶಿಕ್ಷಿತ ಮತದಾರರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿಬಿಟ್ಟು ಮಮತಾ ಬ್ಯಾನರ್ಜಿಯವರ ತೃಣಮೂಲ ಪಕ್ಷವನ್ನು ಗೆಲ್ಲಿಸಿ ತಂದಿದ್ದರು. 2011ರಿಂದ ಶುರುವಾದ ಈಕೆ ದರ್ಬಾರು ಇವತ್ತಿನವರೆಗೂ ಕೂಡ ಸತತವಾಗಿ 15 ವರ್ಷಗಳ ಕಾಲ ಅಲ್ಲಿನ ಪ್ರಶ್ನಾತೀತ ನಾಯಕಿಯಾಗಿ ಮುಂದುವರೆದಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಮೋದಿ ಎಂಟ್ರಿ ಕೊಟ್ಟ ಮೇಲೆ ಕೂಡ ಮಮತಾ ಬ್ಯಾನರ್ಜಿಯವರ ಬೇರು ಮಟ್ಟದ ಶಕ್ತಿ, ಸಾಮರ್ಥ್ಯ, ಜನಪ್ರಿಯತೆ ಯಾವುದರಲ್ಲೂ ಹೆಚ್ಚು ವ್ಯತ್ಯಾಸವಾಗ್ತಾ ಇಲ್ಲ. ಇದೀಗ ಆಕೆಯ ಒಟ್ಟಾರೆ ರಾಜಕೀಯ ಬದುಕಿನ ಅತ್ಯಂತ ಕಠೋರ ಅಗ್ನಿ ಪರೀಕ್ಷೆ ಎದುರಾದಂತಿದೆ. ಅದರ ಪರಿಣಾಮವಾಗಿಯೇ ದಿನೇ ಅವರು ಹೆಚ್ಚೆಚ್ಚು ಕಿಚ್ಚಿನಿಂದ ಒಂದು ಎದುರಾಳಿ ವಿರುದ್ಧ ಅತ್ಯಂತ ತೀಕ್ಷ್ಣವಾದ ವಾಕ್ಪ್ರಹಾರ ಜೊತೆಗೆ ತಮ್ಮ ರಾಜಕೀಯ ಹೋರಾಟದ ಕಠೋರ ಅಗ್ನಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಕಲ್ಕತ್ತಾದಲ್ಲಿ ನಡೆದ ಒಂದು ಘಟನೆ ನೋಡಿ. ಬೆಳಗ್ಗೆ ಕೇಂದ್ರ ಭಾರತ ಸರ್ಕಾರದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯದವರು, ಅಂದರೆ ಆರ್ಥಿಕ ಅಪರಾಧಗಳ ತನಿಖೆ ನಡೆಸುವ ಪರಮಾಧಿಕಾರ ಹೊಂದಿರೋ ಸಂಸ್ಥೆ ಅದು. CBI, ITA ಥರ ಸಮಾನಾಂತರ ವಲಯದಲ್ಲಿ ಕೆಲಸ ಮಾಡೋ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು ವಿವಿಧ ರಾಜ್ಯಗಳಲ್ಲಿ ತಮ್ಮ ರಾಜಕೀಯ ಎದುರಾಳಿಗಳನ್ನು ಬಗ್ಗುಬಡಿಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಳಸ್ತಾ ಬಂದಿದೆ ಅನ್ನೋ ಆರೋಪ ಇದ್ದೇ ಇದೆ. ವಿರೋಧಿಗಳೆಲ್ಲರೂ ಕೂಡ ನಿರಂತರವಾಗಿ ಇಡಿ ಕುರಿತಂತೆ CBI ಮತ್ತು ITಯನ್ನು ಮೋದಿ ಸರ್ಕಾರ ಬಳಸ್ತಾ ಬಂದಿರೋದ್ರ ಬಗ್ಗೆ ಸಾಕಷ್ಟು ವಿರೋಧ ಮತ್ತು ತೀವ್ರವಾದ ಖಂಡನೆ ಮತ್ತು ವ್ಯಂಗ್ಯೋಕ್ತಿಗಳನ್ನು ಕೇಳ್ತಾ ಬಂದಿದ್ದೀವಿ, ನಿಜ. ಆದರೆ ಇಡಿ ತನ್ನ ಕರ್ತವ್ಯವನ್ನು ಮಾಡ್ತಾನೇ ಇದೆ. ಸರ್ಕಾರ ಬದಲಾಗಲಿ, ಪ್ರಧಾನಮಂತ್ರಿ ಬದಲಾಗಲಿ, ಯಾವುದೇ ಪಕ್ಷದ ಸರ್ಕಾರ ಇದ್ದಾಗಲೂ ಕೂಡ ಇಡಿ, IT, CBIಗಳು ತಮ್ಮ ಕೆಲಸ ತಾವು ಮಾಡ್ತಾರೆ ಬಂದಿವೆ. ಅಷ್ಟರ ಮಟ್ಟಿನ ಒಂದು ಸ್ವಾತಂತ್ರ್ಯ ಇದೆ, ನಿಜ. ಸ್ವಾಯತ್ತತೆ ಕೂಡ ಇದೆ ಅವ್ರಿಗೆ. ಆದರೆ ಸಹಜವಾಗಿಯೇ ಕೇಂದ್ರದಲ್ಲಿ ಯಾರು ಅಧಿಕಾರ ಇರ್ತಾರೋ ಅವರ ಅಣತಿಯಂತೆ ಕೆಲಸ ಮಾಡೋದು ಸಹಜ. ಯಾಕಂದರೆ ಸರ್ಕಾರಗಳು ಬದಲಾದರೂ ಕೂಡ, ಪ್ರಧಾನಮಂತ್ರಿ ಬದಲಾದರೂ ಕೂಡ ಇಡಿಯಲ್ಲಿ ನೌಕರಿ ಮಾಡ್ತಾ ಇರೋ ಅಧಿಕಾರಿಗಳೆಲ್ಲರೂ ಕೂಡ ಅವ್ರು ಮುಂದುವರಿಯಲೇಬೇಕು. ಅವ್ರು ತಮ್ಮ ಬದುಕನ್ನು ಮುಂದುವರಿಸಲೇಬೇಕು. ಸರ್ಕಾರ ಬಿದ್ದ ತಕ್ಷಣ ಅವ್ರ ನೌಕರಿ ಹೋಗ್ಬಿಡಲ್ಲ. ಸೊ ಯಾವ ಸರ್ಕಾರ ಬಂದರೂ ಕೂಡ ಅವ್ರಿಗೆ ವಿಧೇಯರಾಗಿರೋದು ಅವರ ಸಹಜ ಪ್ರವೃತ್ತಿ. ನಿನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬೆಳಗಿನ ಜಾವ 6:05ರಿಂದ 6:30 ಒಳಗೆ ಸುಮಾರು 25 ನಿಮಿಷದಲ್ಲಿ 3 ಕಡೆ ದಾಳಿ ಮಾಡಿತು. ಈ ದಾಳಿ ನಡೆಸಿದ ಸ್ಥಳಗಳೆಲ್ಲವೂ ಕೂಡ IPAC ಅನ್ನೋ ಒಂದು ರಾಜಕೀಯ ಸಲಹಾ ಸಂಸ್ಥೆ, ಸಮಾಲೋಚನಾ ಸಂಸ್ಥೆಗೆ ಸಂಬಂಧಪಟ್ಟಿತ್ತು. ಅಂದಾಗಿ ರಾಜಕೀಯ ಸಮಾಲೋಚನೆ ಅನ್ನೋದು ಇವತ್ತೇನೂ ಅದೊಂದು ಸ್ವಯಂ ಸೇವಕ ಸಂಘದ ಥರ ಏನಿಲ್ಲ. ಕಳೆದ 16-17 ವರ್ಷಗಳಿಂದ, ಅಂದರೆ 2011ರಿಂದ ಈ ಪ್ರವೃತ್ತಿ ಶುರು ಆಯಿತು. ಇದೊಂದು ಅಧಿಕೃತ ವ್ಯಾಪಾರಿ ಚಟುವಟಿಕೆ ಆಗಿ ಹೊರಹೊಮ್ಮಿರೋದ್ರಿಂದ ಇವತ್ತು ಈ ಸಂಸ್ಥೆ ಬಗ್ಗೆ ಯಾರೂ ಬೇರೆ ಥರದ ಕಲ್ಪನೆ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ಯಾವುದೋ ಒಂದು ರಾಜ್ಯಶಾಸ್ತ್ರದಲ್ಲಿ ಪರಿಣಿತರಾಗಿರೋರು, ಚುನಾವಣಾ ತಂತ್ರಗಾರಿಕೆಯಲ್ಲಿ ತಮ್ಮ ವಿಶೇಷ ಪ್ರತಿಭೆಯನ್ನು ಪ್ರದರ್ಶಿಸಿದವರು ಅಂತೆಲ್ಲ ಭ್ರಮೆಗಳನ್ನ ಇಟ್ಕೋಬೇಕಾಗಿಲ್ಲ. ಅದೇನೇ ಇರಲಿ, ಇವರೆಲ್ಲ IT, BT ಉದ್ಯಮದಿಂದ ಹೊರಹೊಮ್ಮಿದ ಬುದ್ಧಿಜೀವಿಗಳದ್ದೇ ಒಂದು ಸಂಸ್ಥೆ. IPAC, ಇಂಡಿಯನ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ, IPAC. ಈ IPAC ಸಂಸ್ಥೆಯ ಮೂಲ ಪ್ರವರ್ತಕರು ಇನ್ಯಾರೂ ಅಲ್ಲ, ನರೇಂದ್ರ ಮೋದಿಯಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ವರೆಗೂ ಮತ್ತು ಮಮತಾ ಬ್ಯಾನರ್ಜಿವರೆಗೂ ಅವರ ಚುನಾವಣಾ ಗೆಲುವಿಗೆ, ಅವರ ರಾಜಕೀಯ ನಾಯಕತ್ವದ ಯಶೋಗಾಥೆಗೆ ಪಲ್ಲವಿ ಬರೆದಿದ್ದೇ ತಾನು, ಅದಕ್ಕೆ ಕಾರಣರಾಗಿದ್ದೇ ತಾನು ಅಂತ ಕೊಚ್ಕೊಳ್ತಾ ಬಂದಿರೋ ಪ್ರಶಾಂತ್ ಕಿಶೋರ್ ರಾಜಕೀಯ ಸಲಹೆಗಾರಿಕೆಯನ್ನು ಒಂದು ಕಾರ್ಪೊರೇಟ್ ವ್ಯಾಪಾರಿ ಚಟುವಟಿಕೆಯಾಗಿ ಪರಿವರ್ತನೆ ಮಾಡಿದ
ಪ್ರಶಾಂತ್ ಕಿಶೋರ್ ಸ್ಥಾಪಿತ ಸಂಸ್ಥೆ ಇದು ಐಪ್ಯಾಕ್. ಇದು ಮೊದಲು 2011ರಲ್ಲಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಅವರು ನಿರಂತರವಾಗಿ ಇವತ್ತು ಯಾರು ಅವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೋ ಅದೇ ಮಾಧ್ಯಮ ಸಂಸ್ಥೆಗಳು ಆ ದಿನಗಳಲ್ಲಿ ಅವ್ರನ್ನ ಒಂಥರ ಸಾಮಾಜಿಕ ಬಹಿಷ್ಕಾರಕ್ಕೆ ಗುರಿ ಮಾಡಿದ್ವು. ಮಾತೆತ್ತಿರ 2002ರಲ್ಲಿ ಗೋಧ್ರಾ ಮತ್ತು ಗೋಧ್ರೋತ್ತರ ಹಿಂಸಾಚಾರದ ನರಮೇಧ ನಡೆಸಿದ ಅಪರಾಧಿ ಅನ್ನೋ ರೀತಿಯಲ್ಲಿ, ಅವರು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ನಿರಂತರ ಅಪಪ್ರಚಾರ ನಡೀತಾ ಇದ್ದಾಗ ವಿಶ್ವಸಂಸ್ಥೆಯ ಒಂದು ಉಪಸಂಸ್ಥೆ ಆಗಿರೋ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕಾರಿಯಾಗಿದ್ದ ಈ ಪ್ರಶಾಂತ್ ಕಿಶೋರ್ರನ್ನು ಆಕಸ್ಮಿಕವಾಗಿ ಸಂಪರ್ಕಿಸಿದ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಹುದ್ದೆಗೆ ರಾಜೀನಾಮೆ ಕೊಟ್ಟು ತಮ್ಮ ಜೊತೆ ಕೆಲಸ ಮಾಡೋ ಹಾಗೆ ಆಹ್ವಾನಿಸಿದರು. ಅದರಲ್ಲಿ ಒಂದು ವಿಶೇಷ ಪ್ರತಿಭೆ ಮತ್ತು ವಿಚಾರಧಾರೆಯನ್ನು ಗುರುತಿಸಿದರು. ಹೀಗಾಗಿ ಗುಜರಾತಿನ ಆರೋಗ್ಯ ಇಲಾಖೆಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಬಂದ ಪ್ರಶಾಂತ್ ಕಿಶೋರ್ ಮುಂದೆ ನರೇಂದ್ರ ಮೋದಿಯವರ ರಾಜಕೀಯ ಪ್ರಚಾರದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. 2014ರಲ್ಲಿ ನರೇಂದ್ರ ಮೋದಿಯವರು ತಮ್ಮ ಗುಜರಾತ್ ಮಾಡೆಲ್ ಅನ್ನೋ ಮಾದರಿಯನ್ನು ಮುಂದಿಟ್ಕೊಂಡ್ಬಿಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆಯೊಂದಿಗೆ ಪ್ರಚಾರ ನಡೆಸಿ ಜಯಬೇರಿ ಬಾರಿಸಿದ್ರಲ್ಲ. 2014ರಲ್ಲಿ ಪ್ರಪ್ರಥಮ ಬಾರಿಗೆ 283 ಸ್ಥಾನ ಗಳಿಸಿದ BJPಯನ್ನು ತನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೇರುವ ಮಟ್ಟಕ್ಕೆ ಗೆಲ್ಲಿಸಿದ್ರಲ್ಲ. ಆ ಗೆಲುವಿನ ಹಿಂದೆ ಪ್ರಶಾಂತ್ ಕಿಶೋರ್ ಅವರ ಕೊಡುಗೆ ಕೂಡ ಸ್ವಲ್ಪ ಮಟ್ಟಿಗೆ ಇತ್ತು, ನಿಜ. ಅದಾದ ನಂತರ ಯಾಕೆ ಪ್ರಶಾಂತ್ ಕಿಶೋರ್ನ ಮೋದಿಯವರು ಹೊರಗಿಟ್ಬಿಟ್ರು? ಅವರ ಬಾಂಧವ್ಯ ಈ ಪರಿಯಾದ ಯಶೋಗಾಥೆಗೆ ಅವ್ರದ್ದೇ ಮುಖ್ಯ ಕೊಡುಗೆ ಆಗಿದ್ದರೆ, ಮೋದಿಯವರ ರಾಜಕೀಯ ಯಶಸ್ಸಿಗೆ ಇವರು ಅನಿವಾರ್ಯ ಅನಿಸಿದ್ರೆ ಮೋದಿಯವರು ಯಾಕೆ ಅವ್ರನ್ನ ಬಿಟ್ಕೊಟ್ಬಿಟ್ರು? ಏನೋ ಬಿಟ್ಕೊಟ್ರು. ಮೋದಿಯವರು ಪ್ರಧಾನಿ ಆದಮೇಲೆ ಪ್ರಶಾಂತ್ ಕಿಶೋರ್ ಮತ್ತು ಅವರು ಮೋದಿ ನಡುವಿನ ಸಂಬಂಧ ಹಳಸೋಯಿತು. ಅದಾದ ನಂತರ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಅವರು ಸೇರೋಕ್ಕೆ ಶುರು ಮಾಡಿದರು. ಅವ್ರಿಗೆ ನಿರ್ದಿಷ್ಟವಾದ ಸೈದ್ಧಾಂತಿಕ ಬದ್ಧತೆಯೇನೂ ಇರಲಿಲ್ಲ. ಯಾರು ಅವ್ರ ಜೊತೆಗೆ ಟೈಅಪ್ ಮಾಡ್ಕೊಳ್ತಾರೋ, ಯಾರು ಒಂದು ವ್ಯಾಪಾರಿ ಒಪ್ಪಂದವನ್ನು ಮಾಡ್ಕೊಳ್ತಾರೋ ಆ ಪಕ್ಷದ ಜೊತೆಗೆ ಸೇರ್ತಾಯಿದ್ರು. ಅದು ಚಂದ್ರಶೇಖರ್ ರಾವ್ ಅವರ ತೆಲಂಗಾಣ ರಾಜ್ಯ ಸಮಿತಿ ಪಕ್ಷವಾಗಿರಲಿ, ಅದು ಮುಂದೆ ರಾಷ್ಟ್ರೀಯ ಪಕ್ಷವಾಯಿತು, BRS ಅನ್ನೋ ಪಕ್ಷವಾಗಿತ್ತು. ಜಗನ್ ರೆಡ್ಡಿಯವರ YSR ಕಾಂಗ್ರೆಸ್ ಆಗಿರಲಿ, ಅಥವಾ ನಿತೀಶ್ ಕುಮಾರ್ ಅವರ ಜನತಾದಳ್ ಯುನೈಟೆಡ್ ಪಕ್ಷವಾಗಿರಲಿ, JDU ಪಕ್ಷವಾಗಿರಲಿ, ಸ್ವತಃ ರಾಹುಲ್ ಗಾಂಧಿಯವರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷವಾಗಿರಲಿ, ಯಾವುದಾದರೂ ಸರಿನೇ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದ ಜೊತೆಗೆ ವ್ಯವಹರಿಸ್ತಾ ಬಂದಿದ್ದಾರೆ ಪ್ರಶಾಂತ್ ಕಿಶೋರ್. ಆದರೆ ಅವರ ದೊಡ್ಡ ವಿಪರ್ಯಾಸ ಏನಂತಾರೆ, ಸ್ವತಃ ತಾನೇ ಇತರ ರಾಜಕೀಯ ನಾಯಕರುಗಳಿಗೆ ಸಲಹೆ ಕೊಟ್ಟು ಮಾರ್ಗದರ್ಶನ ಮಾಡೋದ್ರ ಬದಲು ತಾನೇ ಒಂದು ರಾಜಕೀಯ ಪಕ್ಷ ಕಟ್ಟಿಕೊಂಡ್ರು. ಇತ್ತೀಚಿನ ಬಿಹಾರ್ ಅಸೆಂಬ್ಲಿ ಚುನಾವಣೆಗೆ ಮುಂಚೆನೇ, 2 ವರ್ಷ ಮುಂಚೆನೇ ಅವರು ಪೂರ್ಣಾವಧಿ ರಾಜಕಾರಣಿ ಆಗಿಬಿಟ್ಟು ಜನ್ ಸುರಾಜ್ ಪಕ್ಷ ಅಂತ ಕಟ್ಕೊಂಡು ಬಿಹಾರ್ ಚುನಾವಣಾ ಕಣಕ್ಕೆ ಪ್ರವೇಶ ಮಾಡಿದರು. ಅದರ ಪರಿಣಾಮ ಏನಾಯಿತು ಅನ್ನೋದು ಬಿಹಾರ್ ಫಲಿತಾಂಶಗಳು ಹೇಳ್ತದೆ. ಒಂದೇ ಒಂದು ಸೀಟ್ ಗೆಲ್ಲೋದಿರಲಿ, ಬಹುತೇಕ ಎಲ್ಲ ಕಡೆ ಠೇವಣಿ ಕಳ್ಕೊಂಡು ಪತನವನ್ನು ಕಂಡರು. ತಮ್ಮ ಪ್ರಥಮ ಪ್ರಯತ್ನದಲ್ಲೇ ದೊಡ್ಡ ಮುಖಭಂಗ ಅನುಭವಿಸಿದ್ರು ಈ ಪ್ರಶಾಂತ್ ಕಿಶೋರ್. ಈ ಪ್ರಶಾಂತ್ ಕಿಶೋರ್ ಹುಟ್ಟು ಹಾಕಿದ ಐಪ್ಯಾಕ್ ಸಂಸ್ಥೆಯನ್ನು ಇವತ್ತು ನಡೆಸ್ತಾ ಇರೋರು ಪ್ರತೀಕ್ ಜೈನ್ ಅಂತ. ಆತ ಕೂಡ IIT ಮುಂಬೈ ಪದವೀಧರ. ಇವೆಲ್ಲ IT BT ಹಿನ್ನೆಲೆ ಇರೋ ಈ ಯುವ ತಲೆಮಾರಿನ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳೆಲ್ಲ ಈ ರಾಜಕೀಯ ಪಕ್ಷಗಳನ್ನು ಹಿಡ್ಕೊಳ್ತಾರೆ. ಅದೇ ರೀತಿ ಹಲವು ವರ್ಷಗಳಿಂದ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿಯವರ ರಾಜಕೀಯ ಹೋರಾಟಗಳಿಗೆ ಇವರು ಇಂಬು ಕೊಡ್ತಾ ಬಂದಿದ್ದಾರೆ. ಅವ್ರ ಜೊತೆ ಒಂದು ವ್ಯಾಪಾರಿ ಒಪ್ಪಂದ ಆಗಿರುತ್ತೆ, ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಸಮಸ್ಯೆ ಆಗಿದ್ದು ಇಲ್ಲಿ 2020ರಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ವಿರುದ್ಧ ಕೇಳಿಬಂದ ಒಂದು ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋಟ್ಯಂತರ ರೂಪಾಯಿ ಹಣವನ್ನು ಈ ಐಪ್ಯಾಕ್ ಸಂಸ್ಥೆಗೂ ಕೂಡ ಕೊಡಲಾಗಿತ್ತು. ಅಂದರೆ ನಗದು ರೂಪದಲ್ಲಿ ಈ ಸಂಸ್ಥೆಗೆ ಕೊಟ್ಟಿದ್ದರು ಅಂತಂದ್ಬಿಟ್ಟು. ಐಪ್ಯಾಕ್ ಸಂಸ್ಥೆ ತೃಣಮೂಲ ಕಾಂಗ್ರೆಸ್ಸಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಲಿಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿತ್ತು. 2021ರಲ್ಲಿ ಚುನಾವಣೆ ನಡೆದಾಗ ಮಮತಾ ಬ್ಯಾನರ್ಜಿಯವರು ಪ್ರಚಂಡ ಗೆಲುವು ಸಾಧಿಸಿದರು. ಆದರೆ ನರೇಂದ್ರ ಮೋದಿಯವರು ಕೂಡ ಕೇವಲ 3ರಷ್ಟಿದ್ದ BJPಯ ಸಂಖ್ಯಾಬಲವನ್ನು 75ಕ್ಕೆ ಕೊಂಡೊಯ್ದು ಒಂದು ದೊಡ್ಡ ದಾಖಲೆಯನ್ನು ಬರೆದಿದ್ದರು ಆ ಚುನಾವಣೆಯಲ್ಲಿ. ತದನಂತರ ಸ್ಥಳೀಯವಾಗಿ ಅಲ್ಲಿ BJPಗೆ ಸದೃಢ ನಾಯಕತ್ವವಿಲ್ಲದೇ ಆ 75ರ ಸಂಖ್ಯೆಯನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ BJPಗೆ. 2024ರ ಚುನಾವಣೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಪ್ರಚಂಡ ಜಯವನ್ನು ಗಳಿಸಿದರು. ಮೋದಿಯ ಚೆಂಡು ಮಾರುತವನ್ನು ಯಶಸ್ವಿಯಾಗಿ ಪಶ್ಚಿಮ ಬಂಗಾಳವನ್ನು ಪೂರ್ತಿಯಾಗಿ ತನ್ನ ವಶಪಡಿಸಿಕೊಳ್ಳದಂತೆ ತಡೆ ಹಿಡಿದಿದ್ದಾರೆ ಮಮತಾ ಬ್ಯಾನರ್ಜಿ. ಈ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಪಕ್ಷದಿಂದ ಒಂದು ದೊಡ್ಡ ಮೊತ್ತದ ಹಣ, ಆ ಕಲ್ಲಿದ್ದಲು ಗಣಿಗಾರಿಕೆಗೆ ಸಂಬಂಧಪಟ್ಟ ಹಣವನ್ನು ಈ ಐಪ್ಯಾಕ್ಸ್ ಕಂಪನಿಗೆ ವರ್ಗಾಯಿಸಲಾಗಿತ್ತು ಅನ್ನೋ ಅನುಮಾನದ ಮೇಲೆ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಿದ ED ಬೇಹುಗಾರರು ನಿನ್ನೆ ಬೆಳಗ್ಗೆ ದಾಳಿ ಮಾಡಿದರು. 3 ಕಡೆ ದಾಳಿ ಮಾಡಿದರು. ಒಬ್ಬರು ಐಪ್ಯಾಕ್ ಕಂಪನಿಯ ಹಾಲಿ CIO ಪ್ರತೀಕ್ ಜೈನ್ ಮನೆ ಮೇಲೆ, ಮತ್ತೊಂದು ಸೆಕ್ಟರ್ 5 ಅಲ್ಲಿ ಗಾಡ್ರೇಜ್ ವಾಟರ್ ಸೈಡ್ ಅನ್ನೋ ಒಂದು ಆಫೀಸ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ 11ನೇ ಮಹಡಿಯಲ್ಲಿದ್ದ ಇವರ ಐಪ್ಯಾಕ್
ಹಾಲಿ ಕೇಂದ್ರ ಕಚೇರಿಯ ಮೇಲೆ, ಹಾಗೆಯೇ ಉತ್ತರ ಕಲ್ಕತ್ತಾದ ಮತ್ತೊಬ್ಬ ವ್ಯಾಪಾರಿಯ ಮನೆ ಮೇಲೆ ಕೂಡ ದಾಳಿ ನಡೆಸಿದರು. ಈ ದಾಳಿ ನಡೆಸಿದ ಅರ್ಧ ಗಂಟೆಯಲ್ಲೇ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಗೊತ್ತಾಯಿತು. ಅವರೇನೋ ದಿನಂಪ್ರತಿ ಮಾಡೋ ಹಾಗೆ ಪ್ರತೀಕ್ ಜೈನ್ಗೆ ಫೋನ್ ಮಾಡಿದ್ರಂತೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಫೋನ್ ಸಿಗ್ತಾ ಇರಲಿಲ್ಲ. ಆಗ ಆಕೆಗೆ ಅನುಮಾನ ಬಂತು, ಯಾರೋ ಈ ಪ್ರತೀಕ್ ಜೈನ್ನ ಫೋನ್ನ ಕಿತ್ಕೊಂಡಿರ್ಬೋದು, ಕೇಂದ್ರ ಸರ್ಕಾರದ IT-ನೋ CBI-ನೋ ಅಥವಾ ಇಡಿಯಿಂದ ತೊಂದರೆ ಅನುಭವಿಸ್ತಿರ್ಬೋದು ಅನ್ನೋದನ್ನು ಖಚಿತಪಡಿಸ್ಕೊಂಡು ಮುಂದೆ ತಕ್ಷಣವೇ ತಮ್ಮ ಪೊಲೀಸ್ ಕಮಿಷನರ್ನ ಅಲ್ಲಿ ಕಳಿಸ್ಕೊಟ್ರು. ಆ ಪೊಲೀಸ್ ಕಮಿಷನರ್, ಕಲ್ಕತ್ತಾದ ಪೊಲೀಸ್ ಕಮಿಷನರಲ್ಲಿ ಹೋದಾಗ 11:30 ಆಗಿತ್ತು. ಅಷ್ಟೊತ್ತಿಗಾಗಲೇ ಐಪ್ಯಾಕ್ ಕಚೇರಿಯಲ್ಲಿ ಕೇವಲ 2 ನೌಕರರು ಮಾತ್ರ ಇದ್ದರು ಬೆಳಗಿನಿಂದ. ಸೊ ಇಡಿನವರು ಆ ಕಚೇರಿಯನ್ನು ಪ್ರವೇಶಿಸಿ ತಮ್ಮ ಬೇಕಾದ ದಾಖಲೆಗಳನ್ನು, ಹಾರ್ಡ್ ಡಿಸ್ಕ್ಗಳನ್ನು, ಲ್ಯಾಪ್ಟಾಪ್ಗಳನ್ನು ಇತ್ಯಾದಿಗಳನ್ನೆಲ್ಲ ಆಗಲೇ ವಶಪಡಿಸ್ಕೊಂಡಿದ್ರು, ಸೀಸ್ ಮಾಡಿದರು. ಆ ದಾಖಲೆಗೆ ನಂಬರಿಂಗ್ ನಡೆದಿತ್ತು. ಅಷ್ಟೊತ್ತಿಗೆ 11:45ಕ್ಕೆ ಪೊಲೀಸ್ ಕಮಿಷನರ್ ಅಲ್ಲಿಗೆ ಬರ್ತಾರೆ. ಮುಂದೆ 12:45ಗೆ ಸ್ವತಃ ಮುಖ್ಯಮಂತ್ರಿನೇ ಅಲ್ಲಿ ಬಂದುಬಿಡ್ತಾರೆ. ಒಂದು ದೊಡ್ಡ ಪೊಲೀಸ್ ಹಿಂಡ್ ಕಟ್ಕೊಂಡ್ಬಿಟ್ಟು, ಒಂದು ಸೈನ್ಯವನ್ನೇ ಕಟ್ಕೊಂಡ್ಬಿಟ್ಟು ಆ ಕಚೇರಿಗೆ ಬರ್ತಾರೆ. 11ನೇ ಮಹಡಿಯಲ್ಲಿದ್ದ ಐಪ್ಯಾಕ್ ಕಚೇರಿಯಲ್ಲಿ ನೇರವಾಗಿ ನುಗ್ತಾರೆ. ಅಲ್ಲಿದ್ದ ಇಡಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾರೆ. ಅಲ್ಲಿ 12:45ಗೆ ಹೋದವರು ಕೊನೆಗೆ ಅಲ್ಲಿಂದ ಹೊರಗೆ ಬಂದಿದ್ದು 4:15 ಅಷ್ಟೊತ್ತಿಗೆ. ಸುಮಾರು ಸತತವಾಗಿ 4 ಗಂಟೆಗಳ ಕಾಲ ಇಡಿನವರು ನಡೆಸ್ತಾ ಇದ್ದ ಆ ವಿಚಾರಣಾ ಪ್ರಕ್ರಿಯೆ ಮೇಲೆ ತಾವೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅವ್ರು ಏನೇನು ಕಿತ್ಕೊಂಡು ಹೋಗ್ತಾರೆ ಅಂತ ನೋಡ್ತಾ ಇದ್ರು. ಆಮೇಲೆ ಸುಮ್ಮನೆ ಹೊರಗೆ ಬರಲಿಲ್ಲ. ಬರೋವಾಗ ಒಂದು ದೊಡ್ಡ ಬಟ್ಟೆ ಹೊದಿಕೆ ಹೊತ್ತಿಸಿದ ಒಂದು ಹಸಿರು ಫೈಲನ್ನು ಹಿಡ್ಕೊಂಬಂದರು, ಒಂದು ಲ್ಯಾಪ್ಟಾಪ್ ಹಿಡ್ಕೊಂಬಂದರು, ಒಂದು ಮೊಬೈಲ್ ಫೋನ್ ಹಿಡ್ಕೊಂಬಂದರು. ಇನ್ನೇನು ಅವನ್ನೆಲ್ಲ ಇಡಿಯವರು ಸೀಸ್ ಮಾಡೋರಿದ್ರು ಅಂತ ಕಾಣುತ್ತೆ. ಅದಿಷ್ಟು ಹಿಡ್ಕೊಂಬಂದ್ಬಿಟ್ಟು ನೇರವಾಗಿ ಕೆಳಗಿಳಿದು ಬಂದವರೇ ತುರ್ತು ಮಾಧ್ಯಮಗೋಷ್ಠಿಯನ್ನು ನಡೆಸ್ಬಿಟ್ರು. ನೋಡಿ, ಆ ಅಮಿತ್ ಶಾ ಎಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಿದ್ದಾರೆ, ಸೇಡು ಪ್ರತಿಕಾರದ ರಾಜಕಾರಣ ಮಾಡ್ತಿದ್ದಾರೆ. ಅವರಿಗೆ ಧೈರ್ಯ ಇದ್ದರೆ ಚುನಾವಣೆಯಲ್ಲಿ ನಮ್ಮಲ್ಲಿ ಎದುರಿಸಲಿ. ಈ ರೀತಿ ಚುನಾವಣೆ ಹತ್ತಿರವಾದಾಗ ಚುನಾವಣಾ ಆಯೋಗ ಮತ್ತು ಇಡಿಯನ್ನು ಬಳಸ್ಕೊಂಡ್ಬಿಟ್ಟು ನಮ್ಮ ಮೇಲೆ ದಾಳಿ ಮಾಡೋದು ಸರಿಯಲ್ಲ. ನಾನು ಬೇಕಾದರೆ ನಮ್ಮ ರಾಜ್ಯ ಸರ್ಕಾರದ ತನಿಖಾ ಇಲಾಖೆಗಳಿಂದ ನಿಮ್ಮ BJP ಕಚೇರಿ ಮೇಲೆ ದಾಳಿ ಮಾಡಬಲ್ಲೆ, ಆಗ ಏನಾದೀತು ನೋಡ್ರಿ ಅಂತೇಳಿ ಸವಾಲಾಗ್ತಾ ಬಂದರು. ದ ಪಾರ್ಟಿ ಸ್ಟ್ರಾಟಜಿ, ದ ಪಾರ್ಟಿ ಪ್ಲಾನ್, is it the duty of the ED and Amit Shah, the nasty home minister, the naughty home minister who cannot protect the country, and he's taking away all my party documents? ಇಡೀ ಘಟನೆ ಏನು ತೋರಿಸುತ್ತೆ ಅಂತಂದರೆ, ಒಂದು ರಾಜ್ಯದ ಮುಖ್ಯಮಂತ್ರಿ ಅವರ ಆಡಳಿತಕ್ಕಿಂತ ಹೆಚ್ಚಾಗಿ ಪ್ರತಿಭಟನೆ ಮಾಡ್ತಾ ಬಂದರು. ಎದುರಾಳಿ ತಮ್ಮ ಪ್ರಮುಖ ಎದುರಾಳಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಮೊದಲು 2014ರಿಂದ ಕೂಡ ಪಾಯಿಂಟ್ ಬ್ಲ್ಯಾಂಕ್ ಆಗಿ ಅವ್ರನ್ನ ಗುರುತಿಸ್ಕೊಳ್ತಾ ಬಂದಿದ್ದಾರೆ. ಅವ್ರ ವಿರುದ್ಧ ಏನು ಮಾಡಿದ್ರೂ ಸರಿಯೇ, ಆಡಳಿತಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಾ ಬಂದ ಎಲ್ಲ ಕಾರ್ಯಕ್ರಮಗಳನ್ನು, ಅದು ಅಭಿವೃದ್ಧಿ ಕಾರ್ಯಕ್ರಮ ಇರಲಿ, ಜನಕಲ್ಯಾಣ ಕಾರ್ಯಕ್ರಮಗಳು, ಅವೆಲ್ಲನೂ ಧಿಕ್ಕರಿಸ್ತಾ ಬಂದಿದ್ದಾರೆ. ಅವರು ಯಥಾಪ್ರಕಾರ ನಮ್ಮ ಸಿದ್ದರಾಮಯ್ಯನವ್ರ ಥರ ಅವರು ಕೂಡ ಪ್ರಧಾನಮಂತ್ರಿ ಕರೆಯೋ ನೀತಿ ಆಯೋಗದ ಸಭೆಗೆ ಹೋಗಲ್ಲ. ಬಟ್ GST ರಾಷ್ಟ್ರೀಯ ಮಂಡಳಿ ಸಭೆಗೆ ತಮ್ಮ ಅರ್ಥ ಸಚಿವರನ್ನ ಕಳಿಸ್ಕೊಟ್ಬಿಡ್ತಾರೆ ಅಷ್ಟೇ. ಉಳಿದಂತೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆಯನ್ನು ಕೂಡ ಅವರು ಒಪ್ಕೊಳ್ಳಿಲ್ಲ, ಅದನ್ನು ಧಿಕ್ಕರಿಸ್ಬಿಟ್ರು. ಸಿದ್ದರಾಮಯ್ಯನವ್ರ ಸರ್ಕಾರ ಥರ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಇದೀಗ ಕೇಂದ್ರ ಸರ್ಕಾರವನ್ನು ಕೆಳಗಿಳಿಸಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಅತ್ಯಂತ ಪ್ರಭಾವಶಾಲಿ ನಾಯಕ ಆಗಿರೋ ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಬದುಕಿನ ಅತ್ಯಂತ ಕಠಿಣ ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತು CPM ಪಕ್ಷಗಳು ಎರಡನ್ನೂ ಕೂಡ ಧೂಳಿಪಟ ಮಾಡಿಬಿಟ್ರು ಈ ಮಮತಾ ಬ್ಯಾನರ್ಜಿ. ಆದರೆ BJP ಮೊದಲ ಬಾರಿಗೆ ಚೇತರಿಸ್ಕೊಂಡಿತ್ತು, 75 ಸೀಟ್ ಗೆದ್ದಿತ್ತು. ಈಗ ಮತ್ತೆ ಈ ಸಾರಿ ಎಲ್ಲಿ ಪೂರ್ತಿಯಾಗಿ ತಾನು ಕಟ್ಟಿರೋ ಭದ್ರಕೋಟೆಯನ್ನು ಛಿದ್ರಗೊಳಿಸುತ್ತೋ ಅನ್ನೋ ಒಂದು ಆತಂಕಕ್ಕೊಳಗಾಗಿದ್ದಾರೆ ಮಮತಾ ಬ್ಯಾನರ್ಜಿ. ಅದೇ ರೀತಿ ಶತಾಯಗತಾಯ ಈ ಬಾರಿ ಮಮತಾ ಬ್ಯಾನರ್ಜಿ ಪಕ್ಷವನ್ನು ಮುಗಿಸ್ಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಜೋಡಿ ಒಂದು ಹಠ ತೊಟ್ಟಿರೋ ಹಾಗಿದೆ. ಏನೇ ಇರಲಿ, ಅಲ್ಲಿನ ಸಂಘರ್ಷಮಯ ರಾಜಕಾರಣ, ಮುಸಲ್ಮಾನರ ತುಷ್ಟೀಕರಣ, BJP ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ನಿರಂತರವಾದ ಬೀದಿ ಹೋರಾಟ ಇತ್ಯಾದಿಗಳಿಂದಾಗಿ ಪಶ್ಚಿಮ ಬಂಗಾಳದ ಆರ್ಥಿಕ ಸ್ಥಿತಿಗತಿಗಳೇನಾಗಿದೆ, ಅಲ್ಲಿರೋ ಅಭಿವೃದ್ಧಿ ಪ್ರಕ್ರಿಯೆಗಳೇನಾಗಿದೆ, ಅಲ್ಲಿರೋ ಜನಕಲ್ಯಾಣ ಕಾರ್ಯಕ್ರಮ ಏನಾಗ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಏಕಾಧಿಪತ್ಯ ನಡೀತಾ ಇರೋದು ಈ ಭದ್ರಲೋಕ್ ಸಮುದಾಯದ ನಾಯಕರುಗಳ ಮೂಲಕ. ಡಾಕ್ಟರ್ BC ರಾಯರಂಥ ಸ್ವಾತಂತ್ರ್ಯ ಹೋರಾಟಗಾರರ ವೈದ್ಯರಿಂದ ಹಿಡಿದು ಇಲ್ಲಿವರೆಗೂ ಕೂಡ BC ರಾಯ್,
ಸುಮಾರು 17 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅದಾದಮೇಲೆ ಅದೇ ಕಾಂಗ್ರೆಸ್ ಪಕ್ಷದ ಸಿದ್ಧಾರ್ಥ್ ಶಂಕರಾಯ್ ಒಂದು 7 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅದಾದಮೇಲೆ ಕಮ್ಯುನಿಸ್ಟ್ ಪಕ್ಷದ ಏಕಾಧಿಪತ್ಯ ಶುರುವಾಯಿತು. ಜ್ಯೋತಿ ಬಸು ಒಂದು 23 ವರ್ಷ, ಬುದ್ಧದೇವ್ ಭಟ್ಟಾಚಾರ್ಯ ಒಂದು 6.5 ವರ್ಷ. ಕೊನೆಗೂ ತೃಣಮೂಲ್ ಕಾಂಗ್ರೆಸ್, ಸೋನಿಯಾ ಗಾಂಧಿಯವರ ಹೈಕಮಾಂಡ್ ಕಾಂಗ್ರೆಸ್ನ ವಿರುದ್ಧ ತೃಣಮೂಲ್ ಕಾಂಗ್ರೆಸ್ ಅಂದರೆ ಬೇರು ಮಟ್ಟದ ಕಾಂಗ್ರೆಸ್ ಅಂತ ಅದಕ್ಕೆ ಪರ್ಯಾಯವಾದ ಒಂದು ಅತ್ಯಂತ ಸೂಕ್ತವಾದ ಹೆಸರನ್ನು ಇಟ್ಕೊಂಡ್ಬಿಟ್ಟೆ. ನಾನು ಗ್ರಾಸ್ ರೂಟ್ಸ್ ಕಾಂಗ್ರೆಸ್ ಅಂತ ಹೆಸರಿಟ್ಕೊಂಡ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿದರು, ಕಮ್ಯುನಿಸ್ಟ್ ಪಾರ್ಟಿಯನ್ನು ಧೂಳಿಪಟ ಮಾಡಿಬಿಟ್ರು. ಮಮತಾ ಬ್ಯಾನರ್ಜಿಯ ಈ ಯಾತ್ರೆ, ಈ ರಥಯಾತ್ರೆ ಬಹುಶಃ ಈ ಸಾರಿ ಕೊನೆಗೊಳ್ಳುತ್ತಾ, ಅದನ್ನು ತಡೆಗಟ್ಟೋದ್ರಲ್ಲಿ ಮೋದಿ ಅಮಿತ್ ಶಾ ಯಶಸ್ವಿ ಆಗ್ತಾರಾ ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ನಿನ್ನೆ ಅವರು ನಡೆಸಿದ ಒಂದು ದೊಡ್ಡ ಆ ನಾಟಕೀಯ ರೌದ್ರ ನರ್ತನ ಏನಿತ್ತು ಅದು ಇಡೀ ದೇಶದ ಗಮನವನ್ನು ಸೆಳೆದಿದೆ. ಬಹುಶಃ ಇವತ್ತು ತೃಣಮೂಲ ಕಾಂಗ್ರೆಸ್ಸು ನಿನ್ನೆ ಇಡಿ ನಡೆಸಿದ ಕಾರ್ಯಾಚರಣೆ ವಿರುದ್ಧ ಅಲ್ಲಿನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದೆ. ಅವ್ರಿಗೆ ಕೋರ್ಟ್ನಲ್ಲೂ ನಂಬಿಕೆ ಹೋಗ್ಬಿಟ್ಟಿದೆ, ಚುನಾವಣಾ ಪ್ರಕ್ರಿಯೆಯಲ್ಲೂ ನಂಬಿಕೆ ಹೋಗ್ತಾ ಇದೆ. ರಾಹುಲ್ ಗಾಂಧಿಯವರ ಥರವೇ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇರೋ SIR ಪ್ರಕ್ರಿಯೆ ವಿರುದ್ಧ ಕೂಡ ದೊಡ್ಡ ಹೋರಾಟವನ್ನೇ ನಡೆಸ್ಬಿಟ್ಟಿದ್ದಾರೆ. ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಾ ಇರ್ತಾರೆ, ಚುನಾವಣಾ ಆಯುಕ್ತರಿಗೂ ಕೂಡ ಪದೇ ಪದೇ ಮುದುರಿಕೆ ಮಾಡ್ತಾ ಇರ್ತಾರೆ. ಇದು ಮಮತಾ ಬ್ಯಾನರ್ಜಿಯ ಶೈಲಿ. ಬಹುಶಃ ಇಡೀ ಇಂಡಿಯಾ ಮೈತ್ರಿಕೂಟದ ಒಂದು ತಂತ್ರಗಾರಿಕೆಗೆ, ಚುನಾವಣಾ ತಂತ್ರಗಾರಿಕೆಗೆ ಮಮತಾ ಬ್ಯಾನರ್ಜಿ ಥರದವರೇ ಚಂಡಿ ಥರ ಬೀದಿಗಿಳಿದ್ಬಿಟ್ಟು ಹೋರಾಟ ಮಾಡ್ತಾರಲ್ಲ, ಅವರೇ ಒಂದು ಅನುಕರಣೀಯ ಮಾದರಿ ಆಗಿರೋದು ವರ್ತಮಾನದ ಒಂದು ದುರಂತ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.